ಮೊದಲಿನಿಂದ ಪಿಕ್ಚರ್ ನೋಡ್ಬೇಕಂದ್ರು 20 ಅಲ್ಲ 30 ತಗೊಂಡು ಜಾಗ ಖಾಲಿ ಮಾಡ್. ಅಮ್ಮ ನಿನ್ ಯಾರೋ ಕೇಳಿದ್ರು ಕೋತಿ ಮುಂಡೆದೆ ಸುಮ್ಮನೆ ನಿಂತ್ಕ. ಯಾವ ಮ್ಯಾನೇಜರ್ ಬಾರಯ್ಯ ಇಲ್ಲಿ. ಅವರು ಮಾತ್ರ ಕಾಸು ಕೊಡ್ತಾರೆ, ನಾವೇನು ಕಲ್ಲು ಕೊಟ್ಟಿದ್ವಿ. ಮರ್ಯಾದೆಯಾಗಿ ಪಿಕ್ಚರ್ ಹಾಕಿದ್ರೆ ಸರಿ, ಇಲ್ಲ ಅಂದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾರ ಅವನು ತಲೆ ಎಲ್ಲ ಮಾತಾಡ್ತಾನೆ? ಅವನೋಗಿ ಇವನು ಅಂದ್ರೆ ಹಲ್ಗಿಲೆಲ್ಲ ಉದುರಿಸ್ಬಿಡ್ತೀನಿ. ಮರ್ಯಾದೆಯಾಗಿ ಮಾತಾಡು. ಲೇ ನಾನ್ ಯಾರ್ ಗೊತ್ತೇನೋ? ನೀನ್ ಯಾರಾದ್ರೂ ನನಗೇನೆ ಹೋಗ್ಗೆ ಲೇ. ಲೇ ನೀನು ನನ್ನ ಲೇ ಅಂತೀಯಾ? ಹೌದು ಕಣೆ, ನಿನ್ನೆ. ಆ ಕಣೇನಾ? ಲೇ ನಿನ್ನ ನಿನ್ನ ಒಂದ್ ಕೈ ನೋಡ್ಕೋತೀನಿ. ಹೋಗಲೇ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನೀನೇನ್ ಈ ಊರಿಗೆ ಎಲಜ್ ಬತ್ರ ನೀನ? ಹೋಗೆ ಹೋಗೆ ಹೋಗಲೇ. ಹೋಗ ಹೋಗ ಒಳಗೋಗಿ ಪಿಕ್ಚರ್ ಹೋಗ. ಅಲ್ವೋ ನನ್ನ ಮಗಳು ಆಫ್ಟರ್ ಆಲ್ ಒಂದು ಹಳೆ ಪಿಕ್ಚರ್ ನ ಮೊದ್ಲಿಂದ ನೋಡೋದಕ್ ಬಿಡ್ಲಿಲ್ಲ ಅಂತ ಅಂದ್ರೆ ಆ ಟಾಕೀಸು ಇವರಲ್ಲಿ ಯಾಕೋ ಇರ್ಬೇಕು? ನೀವ್ ಹಿಂಗೆ ಹೇಳ್ತೀರಂತ ನನಗೆ ಗೊತ್ತು ಯಜಮಾನ್ರೆ. ಅದಕ್ಕೆ ಆ ಟಾಕೀಸ್ ಮಾಲೀಕನ ಹತ್ರ ಹೋಗಿ ಅದ್ರ ಬೆಲೆ ಮಾತಾಡಿದ್ದೀನಿ. ಆದ್ರೆ ಲೈಸೆನ್ಸ್ ಎಲ್ಲ ಸೇರಿ 3 ಲಕ್ಷ ಹೇಳ್ತಾನೆ. 3 ಲಕ್ಷ ಯಾವ್ದು ಮಹಾ, ಇನ್ನೂ 1 ಲಕ್ಷ ರೂಪಾಯಿ ಜಾಸ್ತಿ ಆದ್ರೂ ಸರಿ. ಅವನು ಮುಖದ ಮೇಲೆ ಬಿಸಾಕಿ ಕೈಪತ್ರ ಬರ್ಸಿ ಟಾಕೀಸಿಗೆ ಬೀಗ ಹಾಕ್ಸೋ, ಖಾಲಿ ಬಿದ್ದಿರ್ಲಿ. ಅಷ್ಟು ಮಾಡಿದ್ರೆ ಸಾಲದು ಡ್ಯಾಡಿ. ಥಿಯೇಟರ್ ಹತ್ರ ಯಾವನೋ ಭಿಕಾರಿ ನನ್ನ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡ್ದ, ಅವನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು. ಯಾರ ಅವನು? ಅದನ್ನು ತಿಳ್ಕೊಂಡು ಬಂದಿದ್ದೀನಿ ಯಜಮಾನ್ರೆ. ಅವನ ಹೆಸರು ಆನಂದ್ ಅಂತ. ಆ ಮಿಲಿಟರಿ ರುದ್ರಪ್ಪನ ಹತ್ರ ಕೂಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಕೂಲಿ ಕೆಲಸ ಮಾಡೋನ್ಗೆ ಅಷ್ಟೊಂದು ದುರಹಂಕಾರನ? ಹೌದು ಡ್ಯಾಡಿ, ಅವನ್ ನನ್ನ ಹೋಗಿಲ್ಲೇ ಅಂದ್ಬಿಟ್ಟ. ಏನು ಹೋಗಿಲ್ಲೇ ಅವನ್ನ? ಅಷ್ಟೇನಾ? ಇನ್ನು ಏನೇನೋ ಅಂದದ್ದೆಲ್ಲ ನನ್ನ ಕಿವಿಗೆ ಬಿತ್ತು. ಅದನ್ನೆಲ್ಲ ಕೇಳಿಸ್ಕೊಂಡು ನೀನ್ ಸುಮ್ನೆ ನಿಂತಿದ್ದೇನೋ ಬೇಕುಫಾ? ನಾನ್ ಸುಮ್ನೆ ಇರ್ತೀನ? ಅವನ ಹೆಸರು ಕುಲ ಗೋತ್ರ ಎಲ್ಲಾ ವಿಚಾರಿಸ್ಕೊಂಡು ಬಂದಿದ್ದೇನೆ ಯಜಮಾನ್ರೆ. ನೀವು ಅಪ್ಲೈ ಕೊಟ್ರೆ ಮನೆ ಬಾಗಿಲು ಕಾಯ್ಲಿಕ್ಕೆ ಈಗ 8 ಜನ ಇದಾರಲ್ಲ, ಅವ್ರ ಜೊತೆ ಇವನಿಗೂ ಸಂಬಳ ಫಿಕ್ಸ್ ಮಾಡಿ ಬಾಗಿಲು ಕಾಯ್ದಕ್ಕೆ ಹಾಕ್ತೇನೆ. ಬರೀ ಬಾಗಿಲು ಕಾಯೋದಲ್ಲ, ಅವನು ನನ್ ಬೂಟ್ ಪಾಲಿಶ್ ಮಾಡ್ಬೇಕು, ನಾನ್ ಬಿಚ್ ಹಾಕಿದ್ ಬಟ್ಟೆ ಒಗಿಬೇಕು, ನಾನ್ ಊಟ ಮಾಡಿ ತಟ್ಟೆ ತೊಳಿಬೇಕು. ಗೊತ್ತಾಯ್ತಾ? ನನ್ನ ಮಗಳು ಹೇಳಿದ್ಮೇಲೆ ಮುಗಿದು ಆಯ್ತು. ಅವಳು ಏನ್ ಹೇಳಿದ್ರು? ಅನಂದ ಯಾವನಲೇ? ಇಲ್ಲೇ ಇದೆಯಾ? ನೀ ಕೊಟ್ಟೇಟಂತೂ ಪರಮಾನಂದ. ನಿನ್ ಹೆಸರು ಹೇಳ್ತಿದ್ರೆ ಆನಂದ, ಬೆಳಗ್ಗೆ ನಿನ್ನ ಮುಖ ನೋಡಿದ್ರೆ ಆನಂದ. ಮುಂದೆ ಹುಟ್ಟೋ ಮಕ್ಕಳಿಗೆಲ್ಲ ನಿನ್ನ ಹೆಸರು ಇಡಬೇಕಂತ ನನ್ನ ಡೈರಿನಲ್ಲಿ ಬರೆದಿಟ್ಕೊಂಡು ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಈಗೇನು ನನ್ನ ಮುಖ ನೋಡ್ಕೊಂಡು ಹೋಗಕ್ ಬಂದ್ರಾ? ಇಲ್ಲ, ನೋಡ್ಕೊಂಡು ಹೋಗ್ ಬಂದಿಲ್ಲ, ಕರ್ಕೊಂಡು ಹೋಗ್ ಬಂದಿದೀವಿ. ನೀನು ತುಂಬಾ ಅದೃಷ್ಟವಂತಪ್ಪ. ಅದಕ್ಕೆ ಅಲ್ವಾ ಇಲ್ಲಿ ಬೆವರು ಸುರಿಸ್ಕೊಂಡು ಕೆಲಸ ಮಾಡ್ತಿರೋದು. ಇನ್ಮೇಲೇನು ಹಿಂಗ್ ಬೆವರು ಸುರಿಸಿ ಮಾಡೋ ಅಂತ ಕೆಲಸನೇ ಇಲ್ಲ, ಗೊತ್ತಾ? ನಮ್ ಚಿಕ್ಕಮ್ಮವ್ರನ್ನ ಬೈದಲ್ಲ, ಅವಾಗ್ಲೇ ನಿನ್ನ ಕಷ್ಟಗಳೆಲ್ಲ ಕರಗಿ ಅದೃಷ್ಟ ಕುದುರೆ ಬಿಟ್ಟು ಜಗಳ ಆಡಿದ್ದನ್ನು ಮರೆತು ಕ್ಷಮಿಸ್ಬಿಡಿ ಅಂತ ಹೇಳಿ ಕಳಿಸಿದಾಳ. ಹೋಗಿ ಕ್ಷಮಿಸಿದೀನಿ ಹೇಳು. ಅದಲ್ಲ ಗುರು, ನಿನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡು ದಿನಕ್ಕೆ 2 ಹೊತ್ತು ಮಾಂಸದ ಊಟ ಹಾಕಿ ತಿಂಗಳಿಗೆ 1000 ರೂಪಾಯಿ ಸಂಬಳ ಕೊಡ್ತೀವಂತ ಹೇಳಿ ಕಳಿಸಿದ್ದಾರೆ. ಯಾಕೆ? ಅವಮಾನ ಮಾಡಿದ್ದಕ್ಕ? ಹಂಗಲ್ಲ, ಯಾರಾದ್ರೂ ಎದುರು ಜವಾಬ್ ಕೊಟ್ರೆ ಅವ್ರು ಜಾಸ್ತಿ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಟುಕೊಳ್ಳೋದು ನಮ್ಮ ಅಮ್ಮ ಸ್ವಭಾವ. ಕೆಲಸ ಏನು ಕಷ್ಟ ಇಲ್ಲಪ್ಪ. ನೀನ್ ಕ್ಲೀನ್ ಆಗಿ ತಲೆ ಬೋಳಿಸ್ಕೊಂಡು ಮೇಲೆ ಒಂದು ಬಟ್ಟೆ ಇಲ್ಲದೆ ಒಂದೇ ಒಂದು ಲುಂಗಿ ಸುತ್ಕೊಂಡು ಅಮ್ಮ ಅವ್ರ ಕುದುರೆಗೆ ಮೇವ್ ಹಾಕೋದು, ಮಾಲಿಶ್ ಮಾಡೋದು, ಬೆಳಿಗ್ಗೆ ಸಾಯಂಕಾಲ ಬಾಗ್ಲ ಹತ್ರ ನಿಂತ್ಕೊಂಡು ಅಮ್ಮ ಅವ್ರಿಗೆ ತಲೆ ಬಗ್ಗೆ ನಮಸ್ಕಾರ ಮಾಡೋದು ಅಷ್ಟೇ. ಓಹೋ, ಹಾಗೋ ಸಮಾಚಾರ. ನಿಮ್ಮ ಅಮ್ಮ ಅವರು ನನಗೆ ಎಷ್ಟು ಕೊಡ್ತೀನಿ ಅಂದ್ರು ಸಂಬಳನ? ಹೇಳಿದ್ನಲ್ಲಪ್ಪ, ದಿನಕ್ಕೆ 2 ಹೊತ್ತು ಮಾಂಸದ ಊಟ ತಿಂಗಳಿಗೆ 1000 ರೂಪಾಯಿ ಸಂಬಳ ಅಂತ. ಈ ಕಾಲದಲ್ಲಿ ಯಾರು ಕೊಡ್ತಾರೆ ಹೇಳು? ನಾನ್ ಕೊಡ್ತೀನಿ. ಹೋಗಿ ಹೇಳು ನಿಮ್ಮ ಅಮ್ಮ ಅವರೇ ಬಂದು ನನ್ನ ಹತ್ರ ಕೆಲಸ ಮಾಡ್ಲಿ, ದಿನಕ್ಕೆ 4 ಸಾರಿ ಮಾಂಸದ ಊಟ ಹಾಕಿ ತಿಂಗಳಿಗೆ 2000 ರೂಪಾಯಿ ಸಂಬಳ ಕೊಡ್ತೀನಿ. ಅವ್ರು ಬಂದು ನಿನ್ನ ಹತ್ರ ಕೆಲಸ ಮಾಡ್ಬೇಕಾ? ಜಾಸ್ತಿ ಕಷ್ಟದ ಕೆಲಸ ಏನೂ ಇಲ್ಲಪ್ಪ. ಕ್ಲೀನ್ ಆಗಿ ತಲೆ ಬೋಳಿಸ್ಕೊಂಡು ಮೇಲ್ ಬಟ್ಟೆ ಇಲ್ದೆ ಬರೀ ಒಂದ್ ಲಂಗ ಉಟ್ಕೊಂಡು ದಿನಾ ನನ್ನ ಮೈಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡೋದು, ಸ್ನಾನ ಮಾಡಿಸೋದು, ಮಾಲಿಶ್ ಮಾಡೋದು, ಸ್ನಾನ ಮಾಡಿಸೋದು ಅಷ್ಟೇ. ಏನು ನನಗೆ 2000 ರೂಪಾಯಿ ಸಂಬಳ ಕೊಡ್ತಾನಂತ ಅವನು? ಹೌದು ಅಮ್ಮವ್ರೆ, ನೀವೇ ತಲೆ ಬೋಳಿಸ್ಕೊಂಡು ಮೈ ಮೇಲೆ ಬಟ್ಟೆನೇ ಇಲ್ದಂಗೆ ಒಂದೇ ಒಂದ್ ಲಂಗ ಹಾಕೊಂಡು ದಿನೋ ಮೈಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ಬೇಕಂತ. ಅಯ್ಯೋ, ಇದನ್ನೆಲ್ಲ ಯಜಮಾನ್ರಿಗೆ ಹೇಳಿದೆ ಅಮ್ಮ ಅವ್ರೆ. ಆ ರಾಸ್ಕಲ್ಗೆ ಕೈ ಕಾಲು ಮುರಿಸಿ ಮಾಲಂಗಿ ಮಡುವಿಗೆ ಹಾಕ್ಸ್ಬಿಡ್ತೀನಂತ ಯಜಮಾನ್ರು ರೆಡಿ ಆಗಿ ಹೊರಟಿದ್ದಾರೆ. ಬೇಡ, ಇದ್ರಲ್ಲಿ ಯಾರು ಮಧ್ಯ ಬರೋದು ನನಗಿಷ್ಟ ಇಲ್ಲ. ಈಗ್ಲೇ ಹೋಗಿ ಡ್ಯಾಡಿಗೆ ಹೇಳು, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ನನ್ನ ಸೇಡ್ ನಾನೇ ತೀರ್ಸ್ಕೊತೀನಿ. ಆಯ್ತು ಅಮ್ಮ. ಹೋಗಿ. ಅಯ್ಯೋ.
ಮಾವ ನಾನೊಂದು ಒಗಟು ಹೇಳ್ತೀನಿ, ಉತ್ತರ ಹೇಳ್ತೀಯಾ? ಒಂದೇನು 10 ಕೇಳು, ಪಟ್ 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 ಅಂತ ಉತ್ತರ ಹೇಳ್ಬಿಡ್ತೀನಿ. ಹೊಟ್ಟೆ ಪುಟ್ಟಿಗೆ ಜುಟ್ಟು ನೆಟ್ಟಿಗೆ. ಹೊಟ್ಟೆ ಪುಟ್ಟಿಗೆ ಜುಟ್ಟು ನೆಟ್ಟಿಗೆ. ಅದು ಆ ಮಾರಿಗುಡಿ ಪೂಜಾರಿ ಅಲ್ಲ, ತೆಂಗಿನಕಾಯಿ. ಅದು ನನಗೂ ಗೊತ್ತಿತ್ತು. ಈಗ ನಾನೊಂದು ಒಗಟು ಹೇಳ, ಆಮೇಲೆ ಹೇಳಿರಂತೆ. ಈಗ ಊಟ ಮಾಡಿ. ಊಟ ಮಾಡ್ಬಿಟ್ಟೆ ಹೇಳ್ತೀನಿ. ಅಬ್ಬಾ, ಹಚ್ಚಿದ ಹೊಟ್ಟೆಗೆ ಹಿಟ್ಟು ಅಮೃತ ಅಂತಾರಲ್ಲ, ನಿಜವಾದ ಮಾತು. ಅದಕ್ಕೆ ಹೇಳೋದು, ಕೈ ತುಂಬಾ ಕೆಲಸ ಮಾಡ್ಬೇಕು, ಬಾಯಿ ತುಂಬಾ ಊಟ ಮಾಡ್ಬೇಕು ಅಂತ. ಅಯ್ಯೋ ಪಾಪಿ, ಅವಳ ನೆಗದ್ ನೆಲ್ಲಿಕಾಯಾಗ ತಿನ್ನೋ ಅನ್ನಕ್ಕೂ ಮಣ್ಣಾಕದ್ಲಲ್ಲ, ನೋಡ್ದ್ಯಾ? ಅವಳಿಗೆ ಎಷ್ಟು ಅಹಂಕಾರ ಐತೆ. ನೋಡ್ತೀವಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬನ್ನಿ ನನ್ನ ಮಕ್ಕಳ, ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಈಗ ಬನ್ನಿ. ಬಕರಗಳ, ಯಾರೋ ನಿಮ್ಮನ್ನು ಕಳಿಸಿದ್ದು? ಸಾವುಕಾರ ಮಗಳು ನಿಮ್ಮನ್ನ ಹಿಡ್ಕೊಂಡ್ ಬಾ ಅಂತ ಕಳಿಸಿದ್ರು. ಅದನ್ನ ಮೊದಲೇ ಹೇಳಬಾರ್ದ? ಹುಡುಗಿ ಕರೆದ ಮೇಲೆ ನಾನು ಬರದೇ ಇರ್ತೀನ? ನಡೀರಿ, ನಾನೇ ಬರ್ತೀನಿ. ದೊರಸಾನಿ, ಇಷ್ಟೊಂದು ಅಹಂಕಾರಣ ನಿನಗೆ? ಆಳುಗಳನ್ನ ಬಿಟ್ಟು ಹೊಡೆಸಿ ಕೈಗೆ ಹಗ್ಗ ಕಟ್ಟಿ ಕುದುರೆ ಹಿಂದೆ ಎಳ್ಕೊಂಡು ಬರ್ತೀಯ? ಸುತ್ತಮುತ್ತ ಒಂದು ನರ ಪ್ರಾಣಿ ಕೂಡ ಇಲ್ಲ. ಈಗ ನೀನು ಎಂಥ ಜಾಗದಲ್ಲಿ ಸಿಕ್ಬಿದ್ದೀಯ ಗೊತ್ತಾ? ಯೋ ಬೇಡಯ್ಯ, ನಾನೇನೋ ಆತರದಲ್ಲಿ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಪ್ಲೀಸ್ ನನ್ ಬಿಟ್ಬಿಡು. ಹತ್ತೇರಿಕೆ, ಸುಮ್ಮನೆ ಬಿಟ್ಬಿಡೋದಕ್ಕಲ್ಲ ಕಣೆ ನಾನು ಇಲ್ಲಿವರೆಗೂ ಬಂದಿದ್ದು. ಕೈಗೆ ಕಟ್ಟಿರೋ ಹಗ್ಗನ ಬಿಚ್ಚೋಕಾಗದೆ ಬಂದಿಲ್ಲ ಕಣೆ ಬಿತ್ರಿ. ಸರಿಯಾದ ಜಾಗ ನೋಡಿ ನಿನಗೆ ಕತ್ರಿ ಹಾಕಕ್ ಬಂದಿದ್ದೀನಿ ಕಂತ್ರಿ. ಯೋ ಬೇಡಯ್ಯ, ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊತೀನಿ. ನನ್ನೇನು ಮಾಡ್ಬೇಡಯ್ಯ. ನಾನು ಏನು ಮಾಡಲ್ಲ, ನೀನೇ ಮಾಡ್ಬಾ. ಯಾವ ಕೈಯಿಂದ ನನ್ನ ಹಗ್ಗ ಕಟ್ಟಿ ಎಳ್ಕೊಂಡು ಬಂದ್ಯೋ ಅದೇ ಕೈಯಿಂದ ನನ್ನ ಬಾಚಿ ತಪ್ಕೋ. ಯು ರಾಕ್. ಏನಂದೆ? ಬೇಡಯ್ಯ
ನನ್ ಕೆಡಿಸ್ಬೇಡಯ್ಯ. ನಾನ್ ಮಾಡಿದ ತಪ್ಪಿಗೆ ಬೇರೆ ಏನಾದ್ರೂ ಶಿಕ್ಷೆ ಕೊಡು. ಆದ್ರೆ ನನ್ ಶೀಲ ಕೆಡ್ಸಿ ನನ್ ಲೈಫ್ ಹಾಳು ಮಾಡ್ಬೇಡ ಪ್ಲೀಸ್. ಅಹಂಕಾರದಲ್ಲಿ ಮೆರೆಯೋರ್ಗೆಲ್ಲ ಕಡೆಯಲ್ಲಿ ಏನ್ ಗತಿ ಬರುತ್ತೆ ಅಂತ ಗೊತ್ತಾಯ್ತಾ? ಹೇಳ್ಮೇಲೆ ಒಂಟಿಯಾಗಿ ಸಿಕ್ಕಿರೋ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವಂತ ಅಯೋಗ್ಯ ನಾನಲ್ಲ. ಇವತ್ತು ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದು ಸಲ ಇಂಥ ಚೇಷ್ಟೆನೇನಾದ್ರೂ ಮಾಡಿದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ ಏನ್ ಬೇಕಾದ್ರೂ ಮಾಡ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತು. ಇವತ್ತೇ ಕೊನೆ. ಮತ್ತೆ ನನ್ನ ತಂಟೆಗೆ ಬರಬೇಡ. ಏನೋ ಭಿಕಾರಿ